ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಿರೀಕ್ಷೆಯ ಮುಖಾಂತರ ನಿಮ್ಮನ್ನು ಸಂಧಿಸುವುದಕ್ಕೆ ಅತಿ ಆಸಕ್ತಿ ಉಳ್ಳವಳಾಗಿದ್ದೇನೆ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನೇ ಮಾಡುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇಯ ವಚನ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳಿಗೆ ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ. ದೇವರು ಯಾರನ್ನು ಮರೆಯುವಂಥ ದೇವರು ಆತನ ಅಲ್ಲ ಪ್ರಿಯರೇ. ಎಲ್ಲ ಪರಿಸ್ಥಿತಿನ ನೋಡುವಂಥ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಕಾಶದಲ್ಲಿರುವಂತಕ್ಕಂಥ ಪಕ್ಷಿಯನ್ನು ಸಹ ಮರೆಯದೆ ಅದನ್ನು ಪೋಷಿಸುವಂಥ ದೇವರು ಆತನಾಗಿದ್ದಾನೆ. ಯೆಹೋವ ಈರೆ ಆಗಿದ್ದುಕೊಂಡು ನಮ್ಮ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಈ ಲೋಕದಲ್ಲಿ ನಮಗೆ ಬೇಕಾಗಿರುವಂತಕ್ಕಂಥ ಎಲ್ಲ ಸುವರಗಳನ್ನು ಒದಗಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ಯಾವ ವಿಷಯಕ್ಕಾಗಿ ನೀವು ಕೊರತೆ ಉಳ್ಳವರಾಗಿದ್ದೀರಾ? ನಿಮ್ಮ ಮನೆಯಲ್ಲಿ ಹಿಟ್ಟು ಪಾತ್ರೆ, ಎಣ್ಣೆ ಪಾತ್ರೆ ಇದೆಯಾ? ಈ ಎಣ್ಣೆಯ ಒಂದು ಕಾರ್ಯಗಳಿದೆಯಾ? ಅಥವಾ ಒಂದು ಬೀಜಗಳಿದೆಯಾ? ಅಥವಾ ನಿಮ್ಮ ಕಣಜಗಳಲ್ಲಿ ಭತ್ತ ಇದೆಯಾ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಎಲ್ಲ ಖಾಲಿ ಆಗ್ತಿದೆಯಲ್ಲ ದೇವರೇ, ನಮಗೆ ಯಾವುದರಿಂದ ಸಹಾಯ, ನನ್ನ ಕುಟುಂಬಕ್ಕೆ ಹೇಗೆ ಒದಗಿಸಿಕೊಡಲಿ, ಹೇಗೆ ನನ್ನ ಮಕ್ಕಳನ್ನು ನೋಡಿಕೊಳ್ಳಿ ಎಂಬುದಾಗಿ ನೀವು ಚಿಂತೆ ಮಾಡ್ತಿದ್ದೀರಾ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗ್ತದೆ, ಆತನು ಪೋಷಿಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಪೋಷಿಸುವಂಥ ದೇವರು ಆತನಾಗಿದ್ದಾನೆ. ಇಲ್ಲದಿರುವುದನ್ನು ಇದೆ ಎಂಬುದಾಗಿ ಕರೆಯುವಂಥ ದೇವರು ಆತನಾಗಿದ್ದಾನೆ. ಯೋಬ 38ನೇ ಅಧ್ಯಾಯ 41ನೇಯ ವಚನದಲ್ಲಿ ಹೀಗೆ ಹೇಳ್ತದೆ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆಯಿಡುವಾಗ ಕಾಗೆಗೂ ಆಹಾರವನ್ನು ಯಾರು ಒದಗಿಸುವವನು ಎಂಬುದಾಗಿ. ತಮ್ಮ ಮರಿಗಳು ಗುಟುಕು ನೀರಿಗಾಗಿ ಅಲೆದಾಡುತ್ತಿರಬೇಕಾದ್ರೆ ಕಾಗೆಗೂ ಸಹ ಆತನು ಪೋಷಿಸುವಂಥ ದೇವರು ಆತನಾಗಿದ್ದಾನೆ. ಯಾರನ್ನು ಮರೆಯದೆ, ಸೃಷ್ಟಿಕರ್ತನಾದಂಥ ದೇವರು ಸೃಷ್ಟಿ ಮಾಡಿದಂಥ ಯಾವ ಸೃಷ್ಟಿಯನ್ನು ಮರೆಯದೆ ಅದಕ್ಕೆ ಬೇಕಾಗಿರುವಂತಕ್ಕಂಥ ಆಹಾರವನ್ನು, ಎಲ್ಲ ಕಾರ್ಯಗಳನ್ನು ಅನುದಿನವೂ ಕೊಟ್ಟು ಪೋಷಿಸುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ಯಾವ ಕೊರತೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ? ದೇವರು ಆ ಕೊರತೆಯನ್ನು ಹೊರತೆಯಾಗಿ ಮಾರ್ಪಡಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ನೀವು ಆತನಿಗೆ ಕೇಳಬೇಕಾಗಿರೋದೊಂದೇ, ದೇವರೇ ನನಗೆ ಸಹಾಯ ಮಾಡು. ನೀನು ಆಕಾಶದಲ್ಲಿ ಇರುವಂತಕ್ಕಂಥ ಹಾರಾಡುವ ಪಕ್ಷಿಗಳನ್ನು ಪೋಷಿಸ್ತೆಯಲ್ಲ ದೇವರೇ, ನನಗೂ ಪೋಷಿಸು ಎಂಬುದಾಗಿ ಕೇಳಬೇಕಾದ್ರೆ ದೇವರು ನಮ್ಮನ್ನು ಪೋಷಿಸುವಂಥ ದೇವರು ಆತನಾಗಿದ್ದಾನೆ. ಚಿಕ್ಕ ವಿಷಯವಾಗಲಿ ದೊಡ್ಡ ವಿಷಯವಾಗಲಿ ಆತನ ಸನ್ನಿಧಾನದಲ್ಲಿ ನಾವು ಇಡಬೇಕಾದರೆ ಆತನು ನಮ್ಮ ಅಗತ್ಯತೆಗಳನ್ನು ಪೂರೈಸುವಂಥ ದೇವರು ಆತನಾಗಿದ್ದಾನೆ. ಕುಟುಂಬಕ್ಕೆ ಬೇಕಾಗಿರುವಂತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ಆತನು ಪೂರೈಸುವಂಥ ದೇವರು ಆತನಾಗಿದ್ದಾನೆ. ಕೆಲಸ ಇಲ್ಲವಾ? ಕೆಲಸಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಕೆಲಸವನ್ನು ಒದಗಿಸಿಕೊಡುವಂಥ ದೇವರು. ಎಲ್ಲವೂ ತಕ್ಕ ಸಮಯದಲ್ಲಿ ಆತನು ಹೌದು ಮತ್ತು ಆಮೇನ್ ಎಂಬುದಾಗಿ ಒದಗಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಒಂದು ವೇಳೆ ನಾವು ಆತರದಿಂದ ಹುಡುಕ್ತಾ ಇದ್ದೀವಾ? ಆತರದಿಂದ ಆ ಕಾರ್ಯಗಳಿಗೋಸ್ಕರ ಎದುರು ನೋಡ್ತಾ ಇದ್ದೀವಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಆತನ ಕೈಯಲ್ಲಿ ಕೊಡಬೇಕಾದ್ರೆ ದೇವರು ಅದನ್ನು ಮಹಾ ಕಾರ್ಯಗಳನ್ನು ಆತನು ಆ ಕಾರ್ಯಗಳನ್ನು ಆತನು ನಿಮ್ಮ ಜೀವಿತದಲ್ಲಿ ಮಾಡುವಂಥ ದೇವರು ಆತನಾಗಿದ್ದಾನೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ, ಕಾಗೆ ಮರಿಗಳಿಗೆ, ಅಡವಿಯ ಹೂಗಳಿಗೆ ಪೋಷಿಸಿದಂಥ ದೇವರು ತಾನು ಸೃಷ್ಟಿ ಮಾಡಿದಂಥ, ತಾನು ಪ್ರೀತಿ ಮಾಡಿ ಸೃಷ್ಟಿ ಮಾಡಿದಂಥ ಮನುಷ್ಯರನ್ನು ಎಷ್ಟು ಮಾತ್ರಕ್ಕೂ ಆತನು ಕೈ ಬಿಡುವುದಿಲ್ಲ. ಆತನು ಎಲ್ಲ ವಿಷಯದಲ್ಲಿ ಪೋಷಿಸಿ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಒಂದು ವೇಳೆ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ವಲ್ಲ ಏನೆಂಬುದಾಗಿ ನೀವು ಆಲೋಚನೆ ಮಾಡ್ತಿದ್ದೀರಾ? ಒಂದು ವೇಳೆ ನನ್ನ ಮಕ್ಕಳ ಒಂದು ಭವಿಷ್ಯ ಏನೆಂಬುದಾಗಿ ಆಲೋಚನೆ ಮಾಡ್ತಿದ್ದೀರಾ? ದೇವರು ಎಲ್ಲವನ್ನು ಒದಗಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಇರಲಿಕ್ಕೆ ದೇವರೇ ನನಗೊಂದು ಮನೆ ಇಲ್ವಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಿದ್ದೀರಾ? ದೇವರು ಒದಗಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ನಿಮ್ಮ ಅಗತ್ಯತೆಗೆ ಸರಿಯಾಗಿ ಆತನು ಒದಗಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಒಂದೇ ಒಂದು ನಾವು ಮಾಡಬೇಕು, ಏನಂದರೆ ಆತನ ಸನ್ನಿಧಾನದಲ್ಲಿ ಅಪ್ಪ ನನ್ನ ಪರಿಸ್ಥಿತಿ ಇದೆ ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ನಮ್ಮ ಪರಿಸ್ಥಿತಿಯನ್ನು ಹಾಗೇ ಹೇಳಬೇಕಾದ್ರೆ ಆತನು ಅದನ್ನು ಕೇಳಿಸಿಕೊಂಡು ನಮಗೆ ಉತ್ತರವನ್ನು ಕೊಟ್ಟು ನಮ್ಮ ಎಲ್ಲ ಕೊರತೆಗಳನ್ನು ಹೊರತೆಯಾಗಿ ಮಾರ್ಪಡಿಸುವಂಥ ದೇವರು ಆತನಾಗಿದ್ದಾನೆ. ಯೆಹೋವ ಈರೆ ಆಗಿದ್ದುಕೊಂಡು ಎಲ್ಲ ಕೊರತೆಗಳನ್ನು ಆತನು ಪೂರೈಸುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನಗೆ ಸ್ತೋತ್ರ. ಸ್ವಾಮಿ, ಯಾವ ವಿಷಯದಲ್ಲಿಯೂ ಕೊರತೆಯಲ್ಲಿ ಇರುವಂತಕ್ಕಂಥ ನಿನ್ನ ಮಕ್ಕಳನ್ನು ಸಂಧಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅವರ ಮಕ್ಕಳಿಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ
ಮಕ್ಕಳಿಗೋಸ್ಕರ, ಅವರ ಕೆಲಸಕ್ಕೋಸ್ಕರ ಯಾರ್ಯಾರು ಯಾವ ತಂದೆ ತಾಯಿಗಳು ನಿನ್ನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಮೊರೆ ಇಡ್ತಾ ಇದ್ದಾರೋ, ಕಣ್ಣೀರು ಹಾಕ್ತಾ ಇದ್ದಾರೋ ಸ್ವಾಮಿ, ಅಪ್ಪ ಯೇಸುವೆ, ಇನ್ನೇನು ಶಾಲೆಗಳು ಪ್ರಾರಂಭವಾಯ್ತಲ್ಲ, ಇನ್ನೂ ಅದಕ್ಕೆ ಬೇಕಾಗಿರುವಂತಕ್ಕಂಥ ಎಲ್ಲ ಅಗತ್ಯತೆಗಳು ಇದೆಯಲ್ಲ ಎಂಬುದಾಗಿ ಯಾವ ತಂದೆ ತಾಯಿಗಳು ಇದಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ದಾರೋ ಸ್ವಾಮಿ, ದೇವರೇ ಅವರಿಗೆ ಒದಗಿಸಿ ಕೊಡುವಂಥ ದೇವರು ನೀನು ಸ್ವಾಮಿ. ದೇವರೇ ಅವರಿಗೆ ಒದಗಿಸಿ ಕೊಡು ಸ್ವಾಮಿ. ದೇವರೇ ಯಾರ್ಯಾರು ಅಪ್ಪ ಅನಾರೋಗ್ಯದಲ್ಲಿದ್ದಾರೋ, ದೇವರೇ ನನಗೋಸ್ಕರ ಆರೋಗ್ಯ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೋ, ದೇವರೇ ಅವರನ್ನು ಈ ಸಮಯದಲ್ಲಿ ಮುಟ್ಟಿ ಸ್ವಸ್ಥಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ನೋವುಗಳು ಯೇಸುವಿನ ಹೆಸರಲ್ಲಿ ಲಯವಾಗಲಿ ಕರ್ತನೆ. ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಜೀವಮಾನವೆಲ್ಲ ಶುಭವು ಕೃಪೆಯು ಅವರನ್ನು ಹಿಂಬಾಲಿಸಲಿ ಸ್ವಾಮಿ. ಕೆಲಸಕ್ಕಾಗಿ ಯಾರು ಪರಿತಪಿಸ್ತಾ ಇದ್ದಾರೋ ಸ್ವಾಮಿ, ಅವರಿಗೆ ಬೇಕಾಗಿರುವಂತಕ್ಕಂಥ ಒಳ್ಳೆ ಕೆಲಸವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ದೇವರೇ, ಈ ಮುಂಜಾನೆ ವೇಳೆ ನಿರೀಕ್ಷೆ ಕಳ್ಕೊಂಡಿರುವಂತಕ್ಕಂಥ ನಿನ್ನ ಮಕ್ಕಳ ಮೇಲೆ ಪ್ರತ್ಯೇಕವಾಗಿ ಅಪ್ಪ ನಿನ್ನ ಹಸ್ತ ಹಿಡಿದು ಬರಲಿ ಸ್ವಾಮಿ. ಅವ್ರಿಗೆ ಬೇಕಾಗಿರುವಂತಕ್ಕಂಥ ಕೃಪಾವರಗಳನ್ನು ಪರಲೋಕದಿಂದ ದಯಪಾಲಿಸಿ ಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ, ಆಮೆನ್.